ನಾಗರಹಳ್ಳಿ ಬೆಣ್ಣೆಹಳ್ಳಿ ಹಳ್ಳಕ್ಕೆ ಶಾಸಕರಿಂದ ಬ್ರಿಡ್ಜ್ ನಿರ್ಮಾಣಕ್ಕೆ ಭೂಮಿ ಪೂಜೆ. ಗದಗ ಜಿಲ್ಲಾ ಮುಂಡ್ರಗಿ ತಾಲೂಕಿನ ನಾಗರಹಳ್ಳಿ ಬೆಣ್ಣೆಹಳ್ಳಿ ಹಳ್ಳಕ್ಕೆ ಅಡ್ಡಲಾಗಿ ಹೈ ಲೆವೆಲ್ ಬ್ರಿಡ್ಜ್ ನಿರ್ಮಾಣಕ್ಕೆ ಸುಮಾರು 250 ಲಕ್ಷ ರೂಪಾಯಿಗಳ ಕಾಮಗಾರಿಗೆ ಶಿರಟ್ಟಿ ಕ್ಷೇತ್ರದ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಭೂಮಿ ಪೂಜೆ ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಶಾಸಕರು, ಸುಮಾರು 15 ವರ್ಷಗಳ ಬೇಡಿಕೆ ಇದಾಗಿದ್ದು, ಹಿಂದೆ ಈ ಹಳ್ಳ ದಾಟುವಾಗ ಅನೇಕ ಜನ ಈ ಹಳ್ಳದಲ್ಲಿ ಬಿದ್ದು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ನಾನು ಶಾಸಕನಾದ ತಕ್ಷಣ ಇದನ್ನು ಸರ್ಕಾರದ ಗಮನಕ್ಕೆ ತಂದು ಈ ಕಾಮಗಾರಿಗೆ ಇಂದು ಭೂಮಿ ಪೂಜೆ ನೆರವೇರಿಸಿದ್ದೇನೆ. ಆದಷ್ಟು ಶೀಘ್ರದಲ್ಲಿ ಬ್ರಿಡ್ಜ್ ನಿರ್ಮಾಣ ಮಾಡಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಹೇಮಗಿರೀಶ್ ಹಾವಿನಾಳ, ಕೆಬಿ ಹಂಚಿನಾಳ, ಪ್ರಶಾಂತ್ ಗುಡದಪ್ಪನವರ್, ಪರಮೇಶ್ ಗುಡಿಮನಿ, ಮೈಲಾರಪ್ಪ ಕಲ್ಕೆರೆ, ರಜನಿಕಾಂತ್ ದೇಸಾಯಿ, ಈಶಪ್ಪ ಮಲ್ಶೆಟ್ಟಿ, ಅಂಬವ್ವ ಕಟ್ಟಿಮನಿ, ದೇವೇಂದ್ರಪ್ಪ ಮಲ್ಶೆಟ್ಟಿ, ಬಸವರಾಜ ಡಂಬಳ, ಶ್ರೀನಿವಾಸ ಅಬ್ಬಿಗೆರೆ, ಆರ್ಎಸ್ ಪಾಟೀಲ್ ಹಾಗೂ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಅರ್ಜುನ್ ಹೊಸ್ಮನಿ, ಬಿ ಮುಂಡ್ರಗಿ. ಅದಕ್ಕೆ ಡೈವರ್ಷನ್ ಕೊಟ್ಟು ಪ್ರಯತ್ನ ಮಾಡ್ತೀವಿ. 20 ಕಿಲೋಮೀಟರ್ ಓಡಾಡಕ್ಕೆ ನಮಗೇನು ಅಂತ ದಯವಿಟ್ಟು ಹಂಗಂದ್ರೆ ನಿಮ್ಮ ಅರ್ಥ ಏನು, ಹಂಗಾರೆ ಮಾಡಬಾರ್ದು. ತಿಂಗಳು 2 ತಿಂಗಳು ಪ್ರಾಬ್ಲಮ್ ಮಾತ್ರ ಹಾಕಬಹುದು, ಸಂಬಳ ಸಿಗಬಹುದು. ಅದಕ್ಕೆ ತಮ್ಮ ಸಹಕಾರನೂ ಭಾಳ ಮುಖ್ಯವಾಗಿದ್ದು, ನಾವು ಎಷ್ಟು ದಿನ ಅದನ್ನು ತೊಂದರೆಯನ್ನು ಅನುಭವಿಸಿದ್ದೀವಿ. ತಮ್ಮ ಸಹಕಾರ ಭಾಳ ಮುಖ್ಯವಾಗಿರೋದು ಮತ್ತು ಆದಷ್ಟು ಬೇಗನೆ ಈ ಕೆಲಸ, ಆದಷ್ಟು ಬೇಗನೆ ಅಂದರೆ ನಾಳೆ ನಾಡಿದ್ದ ಕೆಲಸ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಈಗ ಆದಷ್ಟು ಬೇಗನೆ ನಾವು ಮಾಡುವಂಥದ್ದು ಐತಿ. ಇಲ್ಲಾಂದರೆ ನಾವು ಲೇಟಾಗಿನೇ ಪ್ರಾರಂಭ ಮಾಡ್ತಿದ್ವಿ. ಆದ್ರೆ ಈಗ ಇದನ್ನು ಸ್ಟಾರ್ಟ್ ಮಾಡಿ ಒಂದು ಸೈಡಿಂದ ತೊಗೋತಾ ಹೋಗ್ತಾರೆ. ಜೊತೆಗೆ ನಿಮ್ಮ ತೊಂದರೆ ಆಗದೇ ಇರುವಂಗೆ ಕೆಲಸವನ್ನು ನಾವು ನಿರ್ವಹಿಸ್ತೀವಿ. ದಯವಿಟ್ಟು ನಿಮ್ಮ ಸಹಕಾರ ಇರಲಿ. ಮುಂದೆ ಬರುವಂಥ ದಿನದಲ್ಲಿ ಇನ್ನೂ ಹೆಚ್ಚು ಕಾರ್ಯಗಳು ಆಗಬೇಕಾಗಿದೆ. ಈಗ ಬರುವಂಥ ಸಮಯದಲ್ಲಿ ಒಂದು ಡ್ರೈನೇಜಿಗೆ ಸಂಬಂಧಪಟ್ಟಂಗೆ ಗಟರ ಆಗಿಲ್ಲ ಅಂತ ಅನ್ನೋದನ್ನು ಸಹಿತ ಅಲ್ಲಿರೋರು ಕೇಳಿದರು. ಅದಕ್ಕೆ ವಿಚಾರಣೆ ಮಾಡಿದಾಗ ಆಲ್ರೆಡಿ ಗ್ರಾಮ ಪಂಚಾಯತ್ ಅವರು ಅನುದಾನವನ್ನು ಹಾಕಿದ್ದಾರೆ. ಪ್ರಾಬ್ಲಮ್ ಏನಂದರೆ ಅಲ್ಲಿರುವಂಥ ಏನು ಒತ್ತುವರಿ ಮಾಡ್ಕೊಂಡ್ರೆ ಕೆಲವೊಬ್ಬರು, ನಾಗರಹಳ್ಳಿಯಲ್ಲಿರುವಂಥ ಸಮಸ್ಯೆ, ಒತ್ತುವರಿ ಮಾಡ್ಕೊಂಡವರು ಕೆಲವೊಬ್ರು ಬೇಕಂತಾರಂತೆ, ಕೆಲವೊಬ್ರು ಬ್ಯಾಡ್ ಅಂತಾರಂತೇಳಿ ಆಲ್ರೆಡಿ ಅದಕ್ಕೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅದಕ್ಕೆ ನಾವು ಅನುದಾನ ಕೊಟ್ಟಿದ್ದೀವಿ ಸರ್. ಇಲ್ಲೇ ಮತ್ತೆ ಇಲ್ಲ ನಮ್ಮ ಹಿರಿಯರು ಅದಾರ, ಅವ್ರ ಊರಿನವ್ರೆ, ಅವ್ರು ಕೇಳಿದಾಗ ಇದು ಒಂದಿನ ಸಮಸ್ಯೆ ಅಲ್ಲ ಸರ್, 20 ವರ್ಷದಿಂದ ಹಂಗೆ ಮಾಡ್ತಾರೆ, ಒಬ್ರು ಬೇಕಂತಾರೆ, ಒಬ್ರು ಬ್ಯಾಡ್ ಅಂತಾರೆ ಅನ್ನೋದು ಸಹಿತ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ತಾವು ಇದ್ರಿಂದ ಮತ್ತೇನಪ್ಪ ಅಂತ ಅನ್ಕೋಬೇಡ್ರಿ. ದಯವಿಟ್ಟು ಒಂದು 4-5 ಪ್ರಾಣಹಾನಿ ಆಗಿರುವಂಥದ್ದು ನಮಗೆಲ್ಲ ಗೊತ್ತಿರುವಂಥ ವಿಷಯ. ಸುಮಾರು 15 ವರ್ಷದ ಒಂದು ಬೇಡಿಕೆಗಿಂತ ಮುಖ್ಯವಾಗಿ ನಮಗೆ ಏನು ಜೀವವನ್ನು ಕಳ್ಕೊಂಡಿದ್ದಾರೆ, ಆ ಜೀವವನ್ನು ನಾವು ಎಷ್ಟು ಕೋಟಿ ರೂಪಾಯಿ ಕೊಟ್ಟರು ಸಹಿತ ಅದನ್ನು ವಾಪಸ್ ತರಲಿಕ್ಕೆ ಆಗದೇ ಇರುವಂಥ ಘಟನೆಗಳು ಹಿಂದೆ ಮತ್ತು ನಾನು ಆದ ನಂತರನೂ ಸಹಿತ ಒಂದು ಘಟನೆ ಆಗಿರುವಂಥದ್ದು. ಅದಕ್ಕೆ ವಿಷಾದವನ್ನು ಸಹಿತ ವ್ಯಕ್ತಪಡಿಸ್ತಾ ಇದ್ದೀನಿ. ಹಾಗಾಗಿ ಆ ಘಟನೆ ನಾನು ಶಾಸಕನಾದ ತಕ್ಷಣವೇ ಈ ಬ್ರಿಡ್ಜಿಗೆ ಸಂಬಂಧಪಟ್ಟಂಥದ್ದನ್ನು ಸರ್ಕಾರದ ಗಮನಕ್ಕೆ ಅವಾಗನೇ ನಾನು ತಂದಿರುವಂಥದ್ದು ಸಹಿತ ಎಲ್ಲ ನಮ್ಮ ಮುಖಂಡರಿಗೆ ಗೊತ್ತಿರುವಂಥ ವಿಷಯ. ತದನಂತರ ಇಮಿಡಿಯೇಟಾಗಿ ಅದನ್ನು ಏನು ಘಟನೆ ಆಯಿತು, ಮತ್ತೆ ಅದೇ ಘಟನೆ ಆಗಿರೋದ್ರಿಂದ ಇಮಿಡಿಯೇಟಾಗಿ ಅದನ್ನು ಮಾಡಿಸುವಂಥ ಕೆಲಸದಲ್ಲಿ ಸರ್ಕಾರಕ್ಕೆ ವಿಶೇಷವಾಗಿ ನಾವು ಇವತ್ತು PWD ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಸಾಹೇಬ್ರನ್ನ ನೆನೆಸ್ಕೊಳ್ಬೇಕಾಗತ್ತೆ. ಅವ್ರನ್ನೆಲ್ಲರ ಚಿತ್ರಣವನ್ನು ಸುಮಾರು ಅವು ಏನೇನು ಆಗಿದ್ದು ಘಟನೆಗಳನ್ನೆಲ್ಲ ತಗೊಂಡು ಹೋದಾಗ ಒಳ್ಳೆಯ ಸ್ಪಂದನೆಯನ್ನು ಸಚಿವರು ಕೊಟ್ಟು, ಬಹುಶಃ ಆ ಕಾರ್ಯ ಅವರಿಗೂ ಸಹಿತ ನಾವು ನೆನೆಸ್ಕೊಳ್ಳೇಬೇಕಾಗ್ತದೆ. ಇವತ್ತು ಸುಮಾರು 15 ವರ್ಷದ ಒಂದು ಬೇಡಿಕೆ. ಇವತ್ತು ಅನುದಾನ ಏನು ದೊಡ್ಡದಿರಲಿಕ್ಕಿಲ್ಲ, ಏನು ಭಾಳ 2.5 ಲಕ್ಷ ಇರ್ಬೋದು, 2.5 ಕೋಟಿ. ಆದರೆ ಕಾರ್ಯ ಇಲ್ಲಿರುವಂಥದ್ದು ಸಂಕಷ್ಟ, ಏನು ನಾವು ಇವತ್ತು ಸೇರಿದ್ದೀವಿ ಎಲ್ಲರಿಗೂ ಸಹಿತ ನಾವು ಪ್ರತಿದಿನ ಆ ಸಂಕಷ್ಟವನ್ನು ಅನುಭವಿಸಿದ್ದೀವಿ. ಆ ಘಟನೆ ಆದ ನಂತರ ಇದಕ್ಕೆ ಒಂದು ಟೆಂಪ್ರರಿಯರ ಮಾಡಿಕೊಡ್ಬೇಕು ಅನ್ನೋ ಒಂದು ಕಾರ್ಯವನ್ನು ಮಾಡಿಕೊಂಡಾಗ ಬಹುಶಃ 1 ತಿಂಗಳಲ್ಲಿ ಕಾರ್ಯನೂ ಸಹಿತ ನಾವು ಮುಗಿಸಿದ್ವಿ. ಹೇಳೋಕ್ಕಾಗಲ್ಲ, ಮೊದಲೇ ಸರ್ಕಾರದಲ್ಲಿ ಅನುದಾನ ಇಲ್ಲ, ನಮ್ಗೆ ಸಿಗುತ್ತೋ ಇಲ್ಲ ಒಂದು ವಿಚಾರ ಬಂದಾಗ ಇದನ್ನು ಇಮಿಡಿಯೇಟಾಗಿ ಟೆಂಪ್ರರಿ ಮಾಡೋಣ, ಅಟ್ಲೀಸ್ಟ್ ನೀರಾದರೂ ಹಾದು ಹೋಗಲಿ ಅಂತೇಳಿ ಹೇಳಿದಾಗ ಈ ಕಾರ್ಯನೂ ಸಹಿತ ಭಾಳ ಅಚ್ಚುಕಟ್ಟಾಗಿ ಆಯಿತು. ಅಚ್ಚುಕಟ್ಟಾಗಿ ಈಗ ಇದನ್ನು ಮತ್ತೆ ಕೆಡಬೇಕಲ್ಲಪ್ಪ ಅನ್ನೋ ಪರಿಸ್ಥಿತಿ ಬಂದಿದ್ದೀವಿ. ಆದರೆ ಪರ್ಮನೆಂಟಾಗಿ ನಮಗೆ ಒಂದೊಂದು 20-25 ವರ್ಷದ ಒಂದು ಬ್ರಿಡ್ಜು, ಒಳ್ಳೆ ಕ್ವಾಲಿಟಿಯ ಬ್ರಿಡ್ಜನ್ನು ಆಗೋದಿದೆ, ಅದಾಗಲಿ. ಹಾಗಾಗಿ ನಾವು ಸೇರಿದವರು ಈ ಊರಿನ ಏನು ಹತ್ತಿರ ಇಲ್ಲಿ ಅಡ್ಡಾಡುವಂಥ ಎಲ್ಲ ಗ್ರಾಮಸ್ಥರಿಗೆ ಹಿಂದೇನೋ ಲೇಟ್